ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ನಾವು ರಾಶಿ ಕಾರಕತ್ವಗಳ ಬಗ್ಗೆ ಇಲ್ಲಿವರೆಗೂ ವಿಶ್ಲೇಷಣೆ ಅಂದರೆ ಸುದೀರ್ಘವಾಗಿ ವಿವರವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಕೊನೆಯ 2 ರಾಶಿಗಳು ಉಳ್ಕೊಂಡಿದ್ವು. ಅವು ಕುಂಭರಾಶಿ ಮತ್ತು ಮೀನರಾಶಿ. ಇವತ್ತು ಕುಂಭರಾಶಿಯ ಕಾರಕತ್ವಗಳು ಹಾಗೂ ಮೀನರಾಶಿಯ ಕಾರಕತ್ವಗಳನ್ನು ಸುದೀರ್ಘವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದ್ರೆ ಇದರ ನಿಜ ಕಾರಕತ್ವಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಅದರ ಮೇಲೆ ಶನಿ ಕೂತಿದ್ರೆ ಏನಾಗತ್ತೆ, ವಕ್ರ ಬುಧ ಕೂತಿದ್ರೆ ಏನಾಗತ್ತೆ, ಚಂದ್ರ ಕೂತಿದ್ರೆ ಏನಾಗತ್ತೆ, ಇಲ್ಲ ಸೂರ್ಯ ಕೂತಿದ್ರೆ ಏನಾಗತ್ತೆ, ಅದೆಲ್ಲ ಅದರ ಇನ್ನೊಂದು ತರಹ ಪರಿವರ್ತನೆ. ಆ ಪರಿವರ್ತನೆ ಆಗುವಂತಹ ಒಂದು ಕಾರಕತ್ವಗಳು, ಅಲ್ಲಿ ಬರುವಂತಹ ವ್ಯಕ್ತಿತ್ವದ ಒಂದು ಪರಿವರ್ತನೆ, ಇದೆಲ್ಲ ಆಮೇಲೆ ನೋಡೋಣ. ಈಗ ಅದರ ಒಂದು ಮುಕ್ತವಾಗಿ ಚೆನ್ನಾಗಿರುವಂತ ಬರೀ ಖಾಲಿ ಜಾತಕವನ್ನ ನೋಡಿದಾಗ, ಖಾಲಿ ಚೌಕಟ್ಟನ್ನು ನೋಡಿದಾಗ ಮೇಷದಿಂದ ಮೀನವರೆಗೂ ಯಾವ ಯಾವ ರಾಶಿಗಳ ಏನೇನು ಕಾರಕತ್ವಗಳಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ವ್ಯಕ್ತಿತ್ವದ ಬಗ್ಗೆ ಹೋಗೋಣ. ಯಾವುದು ಕುಂಭರಾಶಿಯ ವ್ಯಕ್ತಿತ್ವದ ಬಗ್ಗೆ ಹೋದ್ರೆ ಬಹಳ ಕರುಣಾಮಯಿಗಳಾಗಿರ್ತಾರೆ, ಬಹಳ ಬಹಳ ದಯಾಳು ಸ್ವಭಾವದಾರಾಗಿರ್ತಾರೆ. ಅಂದ್ರೆ ದೇ ಆರ್ ಕೈಂಡ್ ಹಾರ್ಟೆಡ್. ಅವರ ಹೃದಯ ಪೂರ್ವಕವಾಗಿ ಎಲ್ಲದನ್ನು ಮಾಡಬೇಕು ಅನ್ನೋ ತುಂಬಾ ಆಸೆ ಇರುತ್ತೆ. ಇದು ಕುಂಭ ಅಂತಂದ್ರೆ ಏನು? ತುಂಬಿರುವಂತಹ ಮಡಿಕೆ, ಖಾಲಿ ಮಡಿಕೆ ಅಲ್ಲ ಇವರು. ಇದು ತುಂಬಿರುವಂತಹ ಮಡಿಕೆ. ಆದಷ್ಟು ಮೌನ ಸ್ವಭಾವ, ಎಲ್ಲರ ಜೊತೆನೂ ಸುಖವಾಗಿರುವಂತಹ ಸ್ವಭಾವ, ಎಲ್ಲರನ್ನೂ ಖುಷಿಯಾಗಿ ಇಡಬೇಕು ಅನ್ನುವಂತಹ ಸ್ವಭಾವ, ತೃಪ್ತಿ ಮತ್ತು ಸಂತೋಷದಿಂದ ಬದುಕುವವರು. ಈ ಒಂದು ರಾಶಿಯ ಅಧಿಪತಿ ಬಂದು ಶನಿಯ ಮೂಲ ತ್ರಿಕೋಣ ಸ್ಥಾನ ಕುಂಭ. ಸೊ ಹಂಗಾಗಿ ಇದು ಒಂದು ಒಳ್ಳೆಯ ಒಂದು ಎಲ್ಲ ಲೋಕೋಪಯೋಗಿ ಆಗುವಂತಹ ಒಂದು ಮಾನಸಿಕ ಸ್ಥಿತಿ ಇರುವಂತಹ ಜನ ಹುಟ್ಟುವಂತಹ ರಾಶಿ. ವಿಶಾಲ ಮನೋಭಾವ ಹೊಂದಿರುವವರು, ಸ್ನೇಹಪರ ಮತ್ತು ಸಾಮಾಜಿಕ ಸ್ವಭಾವ, ನಿಸ್ವಾರ್ಥ ಮತ್ತು ಮಾನವ ಸ್ವಭಾವ ಇರುವಂಥವ್ರು. ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಅಂತೀವಿ, ಮಾನವತಾವಾದಿಗಳು ಅನ್ನುವಂತಹ ಶಬ್ದ. ಮಿತಭಾಷಿ ಮತ್ತು ಶಾಂತ ಸ್ವಭಾವ. ನಾನು ಹೇಳೋದು ಇದನ್ನು ನಾವು ಇಂಗ್ಲಿಷಲ್ಲಿ ರಿಸರ್ವ್ಡ್ ಅಂಡ್ ಕಾಮ್ ಮಾಡೆಸ್ಟ್ ಪರ್ಸನ್ ಅಂತೀವಿ. ಮಿತಭಾಷಿ, ಜಾಸ್ತಿ ಬೇಡವಾದ ಜಾಗಗಳಲ್ಲಿ ಎಲ್ಲೂ ಮಾತಾಡಲ್ಲ ಅವರು. ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡ್ತಾರೆ. ಬೇಕಾಗಿರೋ ಜಾಗದಲ್ಲೇ ಮಿತಭಾಷಿಗಳವರು. ಉತ್ತಮ ನೈತಿಕ ಮೌಲ್ಯಗಳನ್ನು ಹೊಂದಿರ್ತಾರೆ, ಉತ್ತಮ ತೀರ್ಮಾನ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹಂಗಾಗಿ ಇವರಿಗೆ ಯಾರ ಮೇಲೂ ಒಂದು ತರ ವಿಷಮಕಾರಿ ಮನಸ್ಸು, ಕೋಪ, ಹಾಗೂ ಏನ್ ಹೇಳ್ತೀವಿ ಅದಕ್ಕೆ, ಈ ಬೇರೆಯವರ ಮೇಲೆ ಮನಸ್ತಾಪ, ಇವೆಲ್ಲ ಏನೂ ಇರೋದಿಲ್ಲ. ಏನೇ ಇದ್ರೂ ಅದನ್ನ ಅಲ್ಲಿಗೆ ಬಿಟ್ಟು ಅವರ ಒಂದು ಜೀವನ, ಅವರ ಒಂದು ಕೆಲಸಗಳಲ್ಲಿ ಅವರು ತೊಡಗಿರ್ತಾರೆ. ದ್ವೇಷ ಅಥವಾ ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇವರ ದೈಹಿಕ ಲಕ್ಷಣಗಳು ಹೆಂಗಿರುತ್ತೆ ಅಂತಂದ್ರೆ ಎತ್ತರ ಮತ್ತು ಗಟ್ಟಿಮುಟ್ಟಾದಂತಹ ದೇಹ, ತಿಳಿ ಮೈ ಬಣ್ಣ, ಆಕರ್ಷಕ ವ್ಯಕ್ತಿತ್ವ, ಉದ್ದವಾದ ಕುತ್ತಿಗೆ ಚೆನ್ನಾಗಿ ಉದ್ದವಾಗಿರುತ್ತೆ. ಕೈಗಳಲ್ಲಿ ನರಗಳು ಸ್ಪಷ್ಟವಾಗಿ ಕಾಣಬಹುದು. ಕೆಲವೊಬ್ಬರಿಗೆ ನರಗಳು ಕಾಣುತ್ತೆ, ಕೆಲವೊಬ್ಬರಿಗೆ ಕಾಣಲ್ಲ. ಇವ್ರಿಗೆ ಕೈಗಳಲ್ಲಿ ಸ್ಪಷ್ಟವಾಗಿ ನರಗಳನ್ನ ಕಾಣಬಹುದು. ಹಲ್ಲುಗಳ ಜೋಡಣೆ ಸ್ವಲ್ಪ ಅಸಮಾನ ಅಂದ್ರೆ ಒಂದು ಕರೆಕ್ಟಾಗಿ ಕೂತಿರಲ್ಲ. ಅದು ಮೇಲೆ ಕೆಳಗೆ ಆಗಿರೋವಂಥದ್ದು, ಹಿಂದೆ ಮುಂದೆ ಆಗಿರೋವಂಥದ್ದು, ಇನ್ನೊಂದು ಎಕ್ಸ್ಟ್ರಾ ಹಲ್ಲು ಬಂದಿರುವಂಥದ್ದೆಲ್ಲ ಕಾಣುತ್ತೆ. ಅದಕ್ಕೆ ನಾವು ಇರ್ರೆಗ್ಯುಲರ್ ಟೀತ್ ಅಂತ ಕರಿತೀವಿ. ಇವರ ಉತ್ತಮ ಗುಣಗಳು ಏನಪ್ಪಾ ಅಂತಂದ್ರೆ ಅತ್ಯಂತ ಬುದ್ಧಿವಂತರು, ಉತ್ತಮ ಅಂತಃಪ್ರಜ್ಞೆ ಉಳ್ಳುವಂಥವರು, ಶಾಂತಿ ಪ್ರಿಯರು, ಗಟ್ಟಿಯಾದ ತತ್ವಗಳು ಮತ್ತು ನೈತಿಕತೆ. ಇವರು ಅವರ ಒಂದು ತತ್ವಗಳನ್ನ ಬದಲಾಯಿಸ್ಬೇಕು. ಅವ್ರ ತತ್ವಗಳನ್ನ ಬದಲಾಯಿಸ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ ಅವರು. ನಾವು ಅವ್ರ ತತ್ವಗಳನ್ನ ಬದಲಾಯಿಸಕ್ ಹೋಗ್ಲೂಬಾರ್ದು. ಯಾಕೆಂತಂದ್ರೆ ಅವರ ತತ್ವಗಳು, ಅವರ ಒಂದು ವಿಚಾರಗಳು ಅವ್ರಿಗೆ ಬಹಳ ಅದಕ್ಕೆ ಬದ್ಧತೆಯನ್ನ ತೋರಿಸ್ತಾರೆ, ಅದ್ರ ಬದ್ಧವಾಗಿ ಇರ್ತಾರೆ ಅವರು. ಉತ್ತಮ ಅತಿಥೇಯರು ಮತ್ತು ಸಂಪರ್ಕ ಬೆಳೆಸುವವರು. ಇವ್ರಿಗೆ ಬಹಳ ಇಷ್ಟ ಅತಿಥಿ ಸತ್ಕಾರ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಖುಷಿಯಾಗಿ ದೇ ಆರ್ ವೆರಿ ಗುಡ್ ಹೋಸ್ಟ್ ಅಂತೀವಿ. ಅಂದ್ರೆ ಮನೆಗೆ ಬಂದಿರುವಂತ ಅತಿಥಿಗಳನ್ನ ಚೆನ್ನಾಗಿ ಸತ್ಕಾರ ಮಾಡ್ತಾರೆ. ಯಶಸ್ಸಿನಲ್ಲೂ ವಿನಯದಿಂದ ಇರುತ್ತಾರೆ. ಮಾನಸಿಕವಾಗಿ ಬಲಿಷ್ಠರಾಗಿರ್ತಾರೆ.
ಸ್ಟ್ರಾಂಗ್ ಮೆಂಟಲ್ ಎಂಡ್ಯೂರೆನ್ಸ್. ಯಾವುದೇ ಕಷ್ಟ ಬಂದರೂ ಅಷ್ಟು ಸುಲಭವಾಗಿ ಅವರು ಟಪ್ ಅಂತ ಉರುಳ್ಕೊಂಡ್ಬಿಡಲ್ಲ. ಕರಿಯರ್ ಅಂದ್ರೆ ವೃತ್ತಿ ನೋಡ್ಬೇಕು ಅಂತಂದ್ರೆ ಸರ್ಕಾರಿ ಸೇವೆ, ಆಮದು ರಫ್ತು ವ್ಯವಹಾರಗಳು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಅಂತೀವಿ, ಏಜೆನ್ಸಿ ವ್ಯವಹಾರಗಳು, ಸಂಶೋಧಕ ವ್ಯವಹಾರಗಳು ಅಂದ್ರೆ ಸಂಶೋಧಕ ವ್ಯಾಸಂಗ ಅಂದ್ರೆ ರಿಸರ್ಚ್ ಸ್ಕಾಲರ್ಸ್ ಆಗುವಂತಹ ಒಂದು ಒಳ್ಳೆಯ ಒಂದು ವೃತ್ತಿಯನ್ನ ಇಟ್ಕೊಂಡಿರ್ತಾರೆ. ಜ್ಯೋತಿಷಿಗಳಾಗಬಹುದು, ಸೋಷಿಯಲ್ ವರ್ಕರ್ಸ್ ಅಂದ್ರೆ ಸಮಾಜ ಸೇವೆಯನ್ನ ಮಾಡಬಹುದು, ಧಾರ್ಮಿಕ ಸೇವಾ ಸಂಸ್ಥೆಗಳ ನಿರ್ವಾಹಕರಾಗ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೋದು, ಸಲಹೆಗಾರರಾಗ್ಬೋದು. ಇದು ಒಂದು ಒಳ್ಳೆಯ ಒಂದು ಗಂಭೀರವಾದಂತಹ ಒಂದು ರಾಶಿ, ಅದು ಕುಂಭ ರಾಶಿ. ಇವರು ಕುಟುಂಬದ ಜೊತೆಗೆ ಸಂಬಂಧಗಳ ಬಗ್ಗೆ ನೋಡಿದ್ರೆ ಸಾಮಾನ್ಯವಾಗಿ ಸಂತಸ ಇಟ್ಕೊಂಡೇ ಅವರ ಒಂದು ದಾಂಪತ್ಯ ಜೀವನವನ್ನ ಮಾಡ್ತಾರೆ. ಅಷ್ಟೊಂದು ಅದರಲ್ಲಿ ತೊಡಗಕ್ಕೆ ಅವ್ರಿಗೆ ವೇಳೆಯೇ ಇರಲ್ಲ. ಯಾಕೆಂದ್ರೆ ತುಂಬಾ ಬೇರೆ ವಿಚಾರಗಳಲ್ಲೆಲ್ಲ ತೊಡಕೊಂಡಿರ್ತಾರೆ. ಇಲ್ಲಿರುವಂತಹ ಯಾವುದೋ ಮಹಿಳಾ ಸಂಘ, ಅಲ್ಲಿರುವಂತಹ ಒಂದು ಪುರುಷರ ಸಂಘ ಅಂತ ಇವರಿಗೆ ಬಹಳ ನೆಂಟರಿಷ್ಟು ಜಾಸ್ತಿ, ಸ್ನೇಹಿತರು ತುಂಬಾ ಜಾಸ್ತಿ. ಹಾಗಾಗಿ ಸಂಗಾತಿಯ ಬಗ್ಗೆ ಕಾಳಜಿ ವಹಿಸುವವರು, ನಿಷ್ಠಾವಂತ ಮತ್ತು ವಿಶ್ವಾಸಾರ್ಹರು, ತಮ್ಮ ನೋವು ಮತ್ತು ಕಷ್ಟಗಳನ್ನು ಹೊರ ಹಾಕುವುದಿಲ್ಲ. ಇವರು ಒಂಥರ ಒಳಗೆ ಎಲ್ಲ ಇಟ್ಕೊಂಡು ಕೂತಿರ್ತಾರೆ. ಯಾರು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯವರಂತೂ ಗುಪ್ತಚರರು, ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಹೊರಗೆ ಹೇಳದೇ ಇಲ್ಲ ಏನೇ ಆದ್ರೂ. ಇವರು ಒಂದೊಂದ್ಸತಿ ಅವರ ಒಂದು ಕೆಟ್ಟ ಗ್ರಹ ಏನಾರು ಕೂತ್ಕೊಂಡ್ಬಿಟ್ರೆ ದುರ್ಬಲ ಆಗ್ಬಿಡುತ್ತೆ ಅವ್ರಿಗೆ. ಅಂದ್ರೆ ಡಿಪ್ರೆಷನ್ ಹೊಟ್ಟೋಗೋದು, ಎಲ್ಲ ಹೇಳ್ಕೊಂಡ್ಬಿಡೋದು, ಆ ತರ ಎಲ್ಲ ಇರುತ್ತೆ. ಇದು ಒಂದು ನಾವು ಹೇಳೋವಂಥದ್ದು ಒಂಥರ ಮೃದು ಸ್ವಭಾವದವರು. ಇವರ ನೆಗೆಟಿವ್ಸ್ ಅಂದ್ರೆ ದುರ್ಬಲ ಪ್ರಭಾವ ಏನಂತಂದ್ರೆ, ಈ ದುರ್ಬಲ ಪ್ರಭಾವ ಇದ್ರೆ ಅಂದ್ರೆ ಮ್ಯಾಲಿಫಿಕ್ ಕಾಂಬಿನೇಷನ್ ಅಂದ್ರೆ ಕೆಟ್ಟ ಗ್ರಹಗಳು ಯಾವ್ದಾದ್ರು, ಒಂದು ಪಾಪ ಗ್ರಹಗಳು ಯಾವ್ದಾದ್ರು ಕೂತಿದ್ರೆ ಇತರರನ್ನು ತೀರ್ಪು ಮಾಡುವ ಸ್ವಭಾವ ಬೆಳೆಯಬಹುದು. ಬೇಡವಾದ ಜಾಗಗಳಲ್ಲೆಲ್ಲ ಅವರು ಇನ್ನೊಬ್ಬರ ಬಗ್ಗೆ ಇವ್ರು ಹಿಂಗೆ ಅವ್ರು ಹಂಗೆ ಅಂತ ಹೇಳಿ ಅದಕ್ಕೊಂದು ಯಾವುದೋ ಒಂದು ಪೂರ್ವ ಪೀಠಿಕೆ ಇರತ್ತೆ ಅವರಿಗೆ. ಅದನ್ನ ನಂಬ್ಕೊಂಡು ಏನ್ ಮಾಡ್ಬಿಡ್ತಾರೆ, ಇವ್ರು ಹಿಂಗೆ ಅನ್ನೋ ಒಂದು ನಿರ್ಣಯಕ್ಕೆ ಬಂದ್ಬಿಡ್ತಾರೆ. ಹಂಗಾಗಿ ಅತಿಯಾದ ಇಷ್ಟ ಅನಿಷ್ಟಗಳು ಅಂದ್ರೆ, ಇದು ನನಗೆ ತುಂಬಾ ಇಷ್ಟ, ಇದು ನಂಗೆ ಇಷ್ಟನೇ ಇಲ್ಲ, ನಾವ್ ಅಲ್ಲಿಗೆ ಬರೋದೇ ಇಲ್ಲ, ನಾ ಇಲ್ಲಿ ಇದು ಮಾತ್ರ ಬೇಕು ನನಗೆ, ಹಿಂಗಿದ್ರೆ ಮಾತ್ರ ನಾ ಮಾಡ್ತೀನಿ ಅನ್ನುವಂತಹ ಒಂದು ಹಠಮಾರಿ ಸ್ವಭಾವ. ಅಭಿಪ್ರಾಯ, ಈ ಅಭಿಪ್ರಾಯಗಳ ಬಗ್ಗೆ ಅವ್ರಿಗೆ ಬಹಳ ಅತಿರೇಕಕ್ಕೆ ಹೋಗ್ಬಿಡ್ತಾರೆ ಕೆಲವೊಂದ್ ಸತಿ. ಅದು ಯಾಕೆ ಅಂತಂದ್ರೆ ಅವರ ಒಂದು, ನಾನು ಹೆಂಗೆ ಹೇಳಿದೆ ಮೊದಲು, ಅವರ ಅಭಿಪ್ರಾಯಗಳನ್ನ ನಾವು, ಅವರ ಸ್ವಭಾವವನ್ನ ನಾವು ಅಲಗಿಲಾಡ್ಸಕ್ ಹೋಗ್ಬಾರ್ದು. ಆದ್ರೆ ಅದಕ್ಕೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಪುಳಿಕಿತಗೊಳಿಸಬಾರದು. ಆದ್ರೂ ಇದು ನಾನು ಹೇಳ್ತಾ ಇರೋದು ಯಾವಾಗ, ಇಲ್ಲಿ ಪಾಪಗ್ರಹದ ಒಂದು ಇನ್ಫ್ಲುಯೆನ್ಸ್ ಅಂದ್ರೆ ಅದರ ಒಂದು ಕೂತ್ಕೊಂಡಿರೋದು, ಅದಕ್ಕೆ ಪೊಸಿಷನ್, ಆಸ್ಪೆಕ್ಟ್ ಅಂಡ್ ಕಂಜಂಕ್ಷನ್ ಅಂತೀವಿ, ಜೊತೆಲಿ ಕೂತ್ಕೊಂಡಿರೋದು, ಇಲ್ಲ ಅಂತಂದ್ರೆ ದೃಷ್ಟಿ ಇರೋದು ಏನಾರು ಇದ್ರೆ ಅಭಿಪ್ರಾಯಗಳಲ್ಲಿ ಅವರು ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ವಾದದ ಮೇಲೆ ವಾದ ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ಅವರು ತಗ್ಗಲ್ಲ ಬಗ್ಗಲ್ಲ. ಸೊ ಆ ತರಹ ಒಂದು ನೆಗೆಟಿವ್ ಆಗೋ ಒಂದು ಸಾಧ್ಯತೆಗಳು ಪಾಪಗ್ರಹಗಳು ಕೂತಿದ್ರೆ ಇರುತ್ತೆ. ಹಾಗೂ ಆರೋಗ್ಯ ಸಮಸ್ಯೆಗಳನ್ನ ನೋಡ್ತು ಅಂತಂದ್ರೆ, ಸಾಧಾರಣವಾದಂತಹ ಸಮಸ್ಯೆಗಳು ಬರುವಂಥದ್ದು. ಒಂದು ವಿಚಾರ ಮಾತ್ರ ಒಂದು ಸ್ವಲ್ಪ ಬಲಿಷ್ಠವಾದಂತಹ ನೆಗೆಟಿವ್ ಇದೆ, ಅದನ್ನು ನೋಡೋಣ. ಹಲ್ಲಿನ ಸಮಸ್ಯೆಗಳು, ಹೃದಯ ಸಂಬಂಧಿತ ಸಮಸ್ಯೆಗಳು, ರಕ್ತ ಸಂಚಾರ ಸಮಸ್ಯೆಗಳು, ಇದು ಬಹಳ ಗಂಭೀರವಾದಂತಹ ಒಂದು ಕಷ್ಟ. ಅಂದ್ರೆ ಆರೋಗ್ಯ ಸಮಸ್ಯೆ. ರಕ್ತ ಸಂಚಾರದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ವಹಿಸ್ಬೇಕು. ಅಂದ್ರೆ ಅವರು ನಡೆದಾಡಬೇಕು, ಯೋಗ ಮಾಡಬೇಕು, ನಿಯಮಿತ ವ್ಯಾಯಾಮ ಅಗತ್ಯ, ಅವ್ರಿಗೆ ಬೇಕೇ ಬೇಕು. ಹಂಗಾಗಿ ಸಾರಾಂಶ ನೋಡ್ತು ಅಂತಂದ್ರೆ, ಇವ್ರಿಗೆ ಸಮಾಜ ಸೇವೆ ಮತ್ತು ಪಾಠ ಓದಿಸೋದು, ಇನ್ನೊಬ್ಬರಿಗೆ ಆ ವಿಚಾರದಲ್ಲಿ ಸಹಾಯ ಮಾಡೋದು, ಮಕ್ಕಳಿಗೆ ದಾನ ಧರ್ಮ ಮಾಡಿ ಅವ್ರಿಗೆ ಹೆಂಗಾದ್ರೂ ಮಾಡಿ ಅವರ ಒಂದು ಓದಿನ ಗುಣಮಟ್ಟವನ್ನ ಎತ್ತರ ಮಾಡೋದಕ್ಕೆ ಏನ್ ಮಾಡ್ಬೇಕೋ ಆ ಸಹಾಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾರಿಗೆ ಆ ಒಂದು ಕಷ್ಟದಲ್ಲಿರ್ತಾರೆ, ಯಾರಿಗೆ ಅದೊಂದು ಸುಲಭವಾಗಿ ಓದುವ ವಿಚಾರ ಸಿಗೋದಿಲ್ಲ ಅಂತವ್ರಿಗೆಲ್ಲ ಇವರು ಬಹಳ ಮುಂದೆ ಬಂದು ಸಹಾಯ ಮಾಡ್ತಾರೆ. ಅಂದ್ರೆ ಜ್ಞಾನಾರ್ಜನೆಗೆ ಇವರ ಒಂದು
ಸಹಾಯ ಇರುತ್ತೆ. ಇವಾಗ ಮೀನರಾಶಿಗೆ ಹೋಗೋಣ. ಮೀನರಾಶಿ ಇರುವ ಎಲ್ಲ ರಾಶಿಗಳಲ್ಲೂ 12ನೆಯ ರಾಶಿ. ವ್ಯಕ್ತಿತ್ವದ ಬಗ್ಗೆ ನೋಡ್ತು ಅಂತಂದ್ರೆ ಜ್ಞಾನಿಗಳು ಮತ್ತು ಪರಿಪಕ್ವತೆ ಇರುವಂತಹ ಸ್ವಭಾವ, ಇದಕ್ಕೆ ನಾವು ಕಂಪ್ಲೀಟ್ ಸೈನ್ ಅಂತ ಕರಿತೀವಿ. ಅಂದ್ರೆ ಪೂರ್ಣವಾಗಿ ಪಕ್ವತೆ ಹೊಂದಿರುವಂತಹ ಸ್ವಭಾವ, ಫುಲ್ಲಿ ಮೆಚ್ಯೂರ್ಡ್. ಇವರು ಕೆಲ್ಸಕ್ಕೆ ಬಾರ್ದೇನೆ ಬೇರೆಯವರ ವಿಚಾರಗಳಲ್ಲಿ, ಬೇರೆಯವರ ವಿಷಯಗಳಲ್ಲಿ ಕೈಯನ್ನು ಹಾಕಲ್ಲ, ತಲೆನೂ ಹಾಕಲ್ಲ. ಅವ್ರದ್ದಾಯ್ತು, ಅವರ ಮನೆ ಆಯ್ತು, ಅವರ ವಿಚಾರ ಆಯ್ತು, ಅದರಲ್ಲೇ ಇರ್ತಾರೆ. ಸಹಾನುಭೂತಿಗಳು ಮತ್ತು ಕರುಣೆ ಹೊಂದಿರುವವರು, ಇತರರಿಗೆ ಸಹಾಯ ಮಾಡುವ ಗುಣ, ಪ್ರಾಮಾಣಿಕ ಮತ್ತು ನಿಷ್ಠಾವಂತರು, ಬಹಳ ನಿಷ್ಠಾವಂತರು, ಕಲ್ಪನಾಶೀಲರು ಮತ್ತು ಕನಸುಗಾರರು. ಅವ್ರಿಗೆ ತುಂಬಾ ಆಸೆ, ಇದು ಮಾಡೋಣ ಅದು ಮಾಡೋಣ ಅನ್ನೋಂಥ ಏನೇನೋ ಆಸೆಗಳಿರುತ್ತೆ. ಹಾಗೂ ಭಾವನಾತ್ಮಕ ಮತ್ತು ಸೂಕ್ಷ್ಮ ಮನಸ್ಸು ಉಳ್ಳುವವರು, ಕ್ಷಮಿಸುವ ಗುಣ ಉಳ್ಳುವವರು. ಅದಕ್ಕೆ ಅದು 12ನೇ ಮನೆಗೆ ಸೇರ್ಕೊಂಡ್ರು. 12ನೆಯ ರಾಶಿ. ಆಧ್ಯಾತ್ಮಿಕ ಆಸಕ್ತಿ ಬರಲೇಬೇಕು. ಯಾಕೆಂತಂದ್ರೆ ಮೋಕ್ಷ, ನಮ್ಮ ಒಂದು ಕಾಲಪುರುಷ ಮೇಷರಾಶಿಯನ್ನ ತಗೊಂಡ್ರೆ 12ನೆಯ ರಾಶಿ ಬಂದು ಮೀನರಾಶಿಯಾಗಿ, ಮೋಕ್ಷಕ್ಕೆ ಕಾಲಪುರುಷನಿಂದ ಬರುವಂತಹ ಒಂದು ಸಾಧಾರಣ ಲಕ್ಷಣ ಏನು ಅಂದ್ರೆ ಮೋಕ್ಷವನ್ನ ಪಡಿಬೇಕು. ಈ ಜನ್ಮಕ್ಕೆ ನಾ ಬಂದ್ಬಿಟ್ಟಿದ್ದೀನಿ, ಈ ಒಂದು ಮಾನವ ಜನ್ಮ ಸಿಕ್ಬಿಟ್ಟಿದೆ, ಸೊ ಈ ಮಾನವ ಜನ್ಮ ಸಿಕ್ಕಿರೋದನ್ನ ನಾವು ಪೋಲ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಆಧ್ಯಾತ್ಮಿಕ ಆಸಕ್ತಿ ಮತ್ತು ಅದರಲ್ಲಿ ಸಾಧನೆಯನ್ನ ಮಾಡುವಂತಹ ಸಾಧಕರಾಗ್ತಾರೆ. ಬಹಳ ಒಳ್ಳೆಯ ಒಂದು ಲಕ್ಷಣ ಇದು. ದೈಹಿಕ ಲಕ್ಷಣಗಳಲ್ಲಿ ಸಾಮಾನ್ಯವಾಗಿ ಕಡಿಮೆ ಅಥವಾ ಮಧ್ಯಮ ಎತ್ತರ ಉಳ್ಳುವಂಥವರು, ದುಂಡದಾದ ಮತ್ತು ಮೃದುವಾದ ದೇಹ ರಚನೆ ಇರುತ್ತದೆ. ಮೀನಿನಂತೆ ಸುಂದರ ಕಣ್ಣುಗಳು, ಸ್ವಚ್ಛ ಮತ್ತು ಹೊಳೆಯುವ ಮೈಬಣ್ಣ, ಆಕರ್ಷಕ ವ್ಯಕ್ತಿತ್ವ. ತುಂಬಾ ಇವರುಗಳಿಗೆ ಆತ್ಮಶಕ್ತಿ ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಇವಾಗ ಕೆಲವೊಬ್ಬರುಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿ, ಇಲ್ಲ ವೇದಿಕೆ ಮೇಲೆ ಯಾವುದಾದ್ರೂ ಒಂದು ಹಾಡನ್ನ ಹಾಡಿ, ಇಲ್ಲ ಅಂತಂದ್ರೆ ನಿಮ್ಮಲ್ಲಿರುವಂಥದ್ದನ್ನ ತೋರಿಸಿ ಅಂತಂದ್ರಾಗ, ನಿಮ್ಮ ಟ್ಯಾಲೆಂಟ್ ಅಂತೀವಿ, ನಿಮ್ಮಲ್ಲಿರುವಂಥ ಪ್ರತಿಭೆ ಅದನ್ನ ತೋರಿಸಿ ಅಂತಂದಾಗ ತೋರ್ಸಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಕೈಕಾಲು ನಡ್ಕತ್ತೆ. ಇವ್ರಿಗೆ ಹಂಗಲ್ಲ. ಇವರು ಬಹಳ ಶಿಸ್ತುಬದ್ಧವಾಗಿ ಕಲ್ತಿರ್ತಾರೆ. ಯಾರಿಗೂ ಹೆದರಲ್ಲ. ಹೆದರಿಕೆ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ. ಇವರು ಆನಂದವಾಗಿ ಕೂತ್ಕೊಂಡು ತಮ್ಮಲ್ಲಿ ಕಲ್ತಿದ್ದನ್ನ ಆತ್ಮಶಕ್ತಿ ಮತ್ತು ಆತ್ಮಸ್ಥೈರ್ಯದಿಂದ ಅಲ್ಲಿ ಕೂತ್ಕೊಂಡು ವೇದಿಕೆ ಮೇಲೆ ಅವರ ಒಂದು ಕಲ್ತಿರುವಂತಹ ಪ್ರತಿಭೆಯ ಒಂದು ಪ್ರತಿಭೆಯನ್ನು ಎಲ್ಲರ ಮುಂದೆನೂ ಆನಂದವಾಗಿ ಅವರ ಹಾಡಾಗ್ಲಿ, ಪೇಂಟಿಂಗ್ ಆಗಲಿ, ಯಾವುದೇ ಒಂದು ಕ್ರಾಫ್ಟ್ಸ್ಮನ್ಶಿಪ್ ಆಗಲಿ ಅದನ್ನ ಆನಂದವಾಗಿ ಅವರು ತೋರಿಸ್ತಾರೆ. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತೀವಿ. ಇವರು ಬಹಳ ಅದರಲ್ಲಿ ಸಕ್ಷಮವನ್ನ ಹೊಂದಿರ್ತಾರೆ. ಉತ್ತಮ ಗುಣಗಳು: ದಾನ ಮತ್ತು ಸೇವೆ ಮನೋಭಾವ, ಅಪಾರ ಸಹಾನುಭೂತಿ, ಉತ್ತಮ ನಾಯಕತ್ವ ಗುಣ, ಸೃಜನಶೀಲ ಮತ್ತು ಕಲಾತ್ಮಕ, ತಾಳ್ಮೆ ಮತ್ತು ಕಾಳಜಿ. ನಿಮಗಿದೆ 12ರಲ್ಲಿ ಯಾರಾದ್ರೂ ಒಬ್ರು ಇರ್ತಾರಲ್ವಾ, ಇಲ್ಲಿ ಮುಂದೆ ಕೂತ್ಕೊಂಡು ನನಗಿದೆ ಅಂತ ಹೇಳ್ಕೊತಾ ಇದ್ದಾರೆ. ಗಮನ ಕೊಟ್ಟರೆ ಕಷ್ಟ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಹಾಗೂ ಕರಿಯರ್, ವೃತ್ತಿ ವಿಚಾರಕ್ಕೆ ಬಂದಾಗ ವೈದ್ಯರು, ನರ್ಸ್ ಆಗುವಂತಹ ಒಂದು ಸಹಾನುಭೂತಿ ಇದೆಲ್ಲ ಇರೋವಂಥವ್ರು ಯಾರಪ್ಪ ಅಂತಂದ್ರೆ ಮೀನರಾಶಿಯವರು. ಸಮಾಜ ಸೇವೆ, ಸಾಮಾಜಿಕ ಪ್ರಜ್ಞೆ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಆಫ್ ದ ಸೊಸೈಟಿ ಅಂತೀವಿ ನಾವು, ಅದು ಇದೆ ಇವರಿಗೆ. ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥದ್ದು, ಕಲಾವಿದರು, ಸಂಗೀತಗಾರರು, ವಾಸ್ತುಶಿಲ್ಪ, ಚಿತ್ರಕಾರರು. ನಾನು ಹೇಳ್ದಂಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದ್ರೆ ವೃತ್ತಿಪರ ಆಗಿರ್ಬೋದು ಅಥವಾ ಅದು ಹಂಗೆ ಅವರಿಗೆ ಅವರ ರಕ್ತದಲ್ಲೇ ಬಂದಿರಬಹುದು. ಹಾಗಾಗಿ ಇವರುಗಳಿಗೆ ನಾವು ಒಂದು ಸ್ವಲ್ಪ ಹೇಳ್ಕೊಟ್ರು ಸಾಕು, ಅವರು ಒಂದು ಒಳ್ಳೆಯ ಒಂದು ಸ್ಥಿತಿಗೆ ಬಂದು ಒಳ್ಳೆಯ ಒಂದು ಲೆವೆಲ್ಗೆ ಬರ್ತಾರೆ ಅವರು. ಹಡಗು ಮತ್ತು ನೌಕಾಯಾನ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರನ್ನ ಗಳಿಸುವಂಥದ್ದು. ಆಮದು ರಫ್ತು ವ್ಯಾಪಾರ, ಅದು ಮೊದಲೇ ನಾ ಹೇಳಿದ್ದೀನಿ. ಕುಟುಂಬದವರ ಜೊತೆಗೆ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಕುಟುಂಬದ ಬಗ್ಗೆ ಅಪಾರ ಕಾಳಜಿ ಇರುವಂಥವ್ರು, ಪ್ರೀತಿ ಪಾತ್ರರಾಗಿ ತ್ಯಾಗ ಮಾಡುತ್ತಾರೆ, ಸಂಬಂಧಗಳಲ್ಲಿ ಭಾವನಾತ್ಮಕ ಮತ್ತು ತಮ್ಮ ವಿಷಯದಲ್ಲಿ ನಿರ್ಧಾರಹೀನರಾಗಬಹುದು. ಇದು ಕೆಲವೊಂದು ಸತ್ಯ. ತಮ್ಮ ವಿಷಯದಲ್ಲಿ, ಬೇರೆಯವ್ರ ವಿಷಯದಲ್ಲಂತೂ ಬಹಳ ಚೆನ್ನಾಗಿರ್ತಾರೆ. ತಮ್ಮ ವಿಷಯ ತಾವು ತೆಗೆದು ಪಕ್ಕಕ್ಕಿಟ್ಬಿಡ್ತಾರೆ. ಅದು ಪಕ್ಕಕ್ಕಿಟ್ಟಿರೋದ್ರಿಂದ ಏನಾಗತ್ತೆ, ಅವರಿಗೆ ಅದು ಹಾನಿಕಾರ ಆಗತ್ತೆ.
ಮುಂದೆ ಬರುವಂತ ದಿನಗಳಲ್ಲಿ ಅವರು ಅವರು ಅಂದ್ರೆ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ. ಅಂದ್ರೆ ಈಗಲೇ ನಮ್ಮ ವಿಚಾರವನ್ನ ಈಗಲೇ ಮುಗಿಸ್ಕೊಂಡ್ಬಿಡ್ಬೇಕು. ಏನೇ ಒಂದು ಕಷ್ಟ ಇದ್ರು ಅದನ್ನ ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಆಚೆ ನಾಡಿದ್ದು ನೋಡೋಣ. ತಮ್ಮ ವಿಚಾರ ಮಾತ್ರ, ಬೇರೆಯವ್ರ ವಿಚಾರಕ್ಕೆಲ್ಲ ಎದ್ದೆದ್ದು ಓಡ್ತಾ ಇರ್ತಾರೆ. ಅದು ಹಂಗಾಗಿ ಏನಾಗತ್ತೆ ಅಂತಂದ್ರೆ ತಮ್ಮ ವಿಚಾರದಲ್ಲಿ ಕೆಲವೊಂದು ಸತಿ ಆಲಸ್ಯ ಮತ್ತು ಕೆಲವೊಂದು ಸತಿ ಅಸಡ್ಡೆ ಮನೋಭಾವ ತೋರಿಸೋದಕ್ಕೆ ಅವರು ನಾಳೆ ದಿವಸ ಅಂದ್ರೆ 1 ವರ್ಷನೋ 2 ವರ್ಷನೋ ಆದ್ಮೇಲೆ ಈ ವಿಚಾರಗಳಲ್ಲಿ ಕಷ್ಟಪಡುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಪ್ರತ್ಯೇಕವಾಗಿ ಇದನ್ನು ಹೇಳಬೇಕು ಅಂತಂದ್ರೆ ಆರೋಗ್ಯ ವಿಚಾರದಲ್ಲಿ. ಹಾಗೂ ನೆಗೆಟಿವ್ ಟ್ರೇಟ್ಸ್ ಅಂದ್ರೆ ಇವರ ಒಂದು ಪಾಸಿಟಿವ್ ನೆಗೆಟಿವ್ಸ್ ಅಲ್ಲಿ ಇವರ ನೆಗೆಟಿವ್ಸ್ ಹೆಂಗಿರುತ್ತೆ ಅಂತಂದ್ರೆ ವಿಪರೀತ ಮನೋಭಾವ, ಅತಿಯಾದ ಭಾವನಾತ್ಮಕತೆ, ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ಏನು ಹೇಳಿದ್ರು ಅಳೋದನ್ನ ನಿಲ್ಸಲ್ಲ, ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಹೊರಗಡೆ ಬರಲ್ಲ. ಇವೆಲ್ಲ ಆಗುವಂತಹ ಮಾನಸಿಕ ಸ್ಥಿತಿ. ಮನಸ್ಸಿನಲ್ಲಿ ನೋವು ಇಟ್ಟುಕೊಂಡು ಅವರೇ ಅವರ ಮನಸ್ಸೇ ಕ್ಷೀಣಿಸ್ತಾ ಹೋಗ್ಬಿಡುತ್ತೆ. ಅದು ಒಳ್ಳೆಯದಲ್ಲ. ಜೀವನದಲ್ಲಿ ಅಸಮಾಧಾನ, ಗೊಂದಲ ಮತ್ತು ನಿರ್ಧಾರಹೀನತೆ, ಇತರರ ಪ್ರಭಾವಕ್ಕೆ ಒಳಗಾಗಬಹುದು. ಇದನ್ನು ಆಗುವಂತಹ ಒಂದು ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಜಾಸ್ತಿ ಅಂತಂದ್ರೆ ಇವರು ಬಹಳ ಮೊಂಡುತನ ಮತ್ತು ಬಹಳ ಒಡ್ಡತನ ಇರುತ್ತೆ ಕೆಲವು ವಿಚಾರಗಳಲ್ಲಿ. ಅವ್ರು ಒಂದ್ಸತಿ ಅವ್ರು ಯಾರ ಬಗ್ಗೆ ಆದ್ರೂ ಕೋಪ ಬಂದ್ಬಿಟ್ರೆ ಅವರು ನೀವು ಉಲ್ಟಾ ನಿಂತ್ರು ಅವ್ರನ್ನ ನೀವು ಬದಲಾಯಿಸಕ್ ಆಗಲ್ಲ. ಅಂದ್ರೆ ಆ ತರ ಬರ್ದೇ ಇರಂಗ್ ನೋಡ್ಕೋಬೇಕು ಇವ್ರ ಜೊತೆ. ಹೃದಯ ಸಂಬಂಧಿತ ಸಮಸ್ಯೆಗಳು, ಈಗ ಆರೋಗ್ಯ ವಿಚಾರಕ್ಕೆ ಮೀನರಾಶಿಯವರೆಗೆ ಹೋದ್ರೆ ಹೃದಯ ಸಂಬಂಧಿತ ಸಮಸ್ಯೆಗಳು, ಮಧುಮೇಹ, ಯಾಕಂದ್ರೆ ಗುರುವಿನ ರಾಶಿ ಅದು, ಮೂತ್ರ ಸಂಬಂಧಿತ ಸಮಸ್ಯೆಗಳು, ದೇಹ ತೂಕ ಹೆಚ್ಚಾಗುವುದು. ಸಾಧಾರಣವಾಗಿ ದೇಹ ತೂಕ ಹೆಚ್ಚಾಗ್ಬಿಡುತ್ತೆ, ಬಹಳ ಬೇಗ ಆಗ್ಬಿಡುತ್ತೆ. ಅದನ್ನ ಕೆಳಕ್ಕೆ ಇಳಿಸ್ಬೇಕು ಅಂತಂದ್ರೆ ಜಾಸ್ತಿ ಏನು ಮಾಡೋದಿಲ್ಲ. ಯೋಗ, ಪ್ರಾಣಾಯಾಮ, ನಡೆದಾಡೋದು, ಸೈಕಲ್ ಹೊಡೆಯೋದು, ಇದರಲ್ಲಿದ್ರೆ ಸಾಕು. ಕಾಲು ಮತ್ತು ಪಾದಗಳ ಸಮಸ್ಯೆಗಳು, ಯಾಕಂದ್ರೆ ಅದು ಕೊನೆಯದು 12ನೇದು. ಈ ಮೇಷ ಶಿರಸ್ಸಾದ್ರೆ ಇದು ಪಾದ ಆಗತ್ತೆ. ದೇಹದಲ್ಲಿ ನೀರು ಸಂಗ್ರಹವಾಗುವುದು, ಅಂದ್ರೆ ಅದನ್ನ ನಾವು ವಾಟರ್ ರಿಟೆನ್ಷನ್ ಅಂತ ಕರಿತೀವಿ. ಇದು ಕೆಲವೊಂದ್ಸತಿ ಕಿಡ್ನಿ ಪ್ರಾಬ್ಲಮ್ ಇಂದನೂ ಆಗತ್ತೆ, ಕೆಲವೊಂದ್ಸತಿ ಸಾಧಾರಣವಾಗೂ ಆಗತ್ತೆ. ಇದು ಆಗದೆ ಇರೋಂಗ್ ನೋಡ್ಕೋಬೇಕು ಅಂತಂದ್ರೆ ಆದಷ್ಟು ಸೂರ್ಯ ನಮಸ್ಕಾರವನ್ನ, ಸೂರ್ಯನಿಗೆ ತಮ್ಮ ಮೈಯನ್ನ ತೋರಿಸಿಕೊಳ್ಳುವುದು ಒಳ್ಳೆಯದು. ಸೊ ಇದು ಒಟ್ಟಿನಲ್ಲಿ ತೋರಿಸ್ಕೊಂತು ಒಂದು ಸಾರಾಂಶ ಹೇಳಬೇಕು ಅಂತಂದ್ರೆ ಬಹಳ ವಿವೇಕ, ಜ್ಞಾನ ಮತ್ತು ಸೇವೆ ಇರುವಂತಹ ಒಂದು ಮನೋಭಾವ ಇವರಿಗೆ ಇರುವಂಥದ್ದು. ಮಾನವೀಯತೆ ಮತ್ತು ಕರುಣೆ, ಜ್ಞಾನ, ಆಧ್ಯಾತ್ಮಿಕ. ಹಾಗಾಗಿ ಇದನ್ನ ಪೈಸಿಸ್ ಅಂತೀವಿ, ಮೀನರಾಶಿ ಅಂತೀವಿ. ಬಹಳ ಸ್ವಚ್ಛವಾಗಿರುವಂತಹ ರಾಶಿ. ಬಹಳ ಕಮ್ಮಿ ಜನ ಈ ಒಂದು ರಾಶಿಯಲ್ಲಿ ಮೇಲೆ ನಾವು ಉನ್ನತ ಹುದ್ದೆಗಳಿಗೆ ಹೋಗದೇ ಇರುವಂತವ್ರು ಬಹಳ ಕಮ್ಮಿ ಜನ. ಇವರು ತುಂಬಾ ಚೆನ್ನಾಗಿ ಓದ್ತಾರೆ, ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ಇದರಲ್ಲಿ ಜಾಸ್ತಿ ಗಲಾಟೆ ಮಾಡದೇ ಇರುವಂತಹ, ಮೌನವಾಗಿ ತಮ್ಮ ಕೆಲಸವನ್ನ ಮಾಡುವಂತಹ ಒಂದು ರಾಶಿ. ಹೀಗಾಗಿ ನಾನು ಇಲ್ಲಿಯವರೆಗೂ ಮಾಡಿರುವಂತಹ ವಿಶ್ಲೇಷಣೆಗಳಲ್ಲಿ 12 ರಾಶಿಗಳನ್ನ ನಾನು ಮುಗಿಸಿದ್ದೇನೆ. ನಿಮಗೆ 12 ರಾಶಿಗಳು ಒಂದಾದ ಮೇಲೆ ಒಂದು ಪಟ್ಟಿಯಲ್ಲಿ ಇದೆ. ನೀವು ಅದಕ್ಕೆ ಕ್ಲಾಸ್ ನಂಬರ್ಸು ಇವಾಗ 1ರಿಂದ ಇದು 14ನೇ ಕ್ಲಾಸ್ ನಾನು ಹಾಕ್ತೀನಿ. ಒಂದೊಂದಾಗಿ ನೀವು ಎಲ್ಲದನ್ನು ಓದಿದರೆ, ಜ್ಯೋತಿಷ್ಯ ಓದುವವರಿಗೆ ಇದು ತಕ್ಕ ಮಟ್ಟಿಗೆ ನಾನು ಹೇಳೋದು. ಎಲ್ಲಾನು ನಾನು ಇದರಲ್ಲಿ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ತಕ್ಕ ಮಟ್ಟಿಗೆ ಇದರಲ್ಲಿ ನಾನು ಮಾಡಿದ್ದೀನಿ. ನಮಸ್ಕಾರ.